ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಹಿಂಗೆ ಬರುತ್ತೆ. ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ರಾಮನವಮಿ ದಿನ ತೆಗೆದಿರೋಂತಹ ವಿಡಿಯೋ. ರಾಮನವಮಿ ಆಗಿ ತುಂಬ ದಿನಗಳೇ ಆಯಿತು, ಬಟ್ ನನಗೆ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಡಿಲೇ ಆಯಿತು. ಪಾಪು ಇರೋದ್ರಿಂದ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಹಾಕೋದಕ್ಕೆ ಡಿಲೇ ಆಗಿರೋ ಕಾರಣ ನಾನು ಸ್ವಲ್ಪ ಲೇಟಾಗಿ ಪಬ್ಲಿಷ್ ಮಾಡ್ತಾಯಿದ್ದೀನಿ. ನಾನು ದೇವಸ್ಥಾನದೊಳಗಡೆ ಏನು ಹೋಗಲಿಲ್ಲ. ಪಾಪು ನಾನು ಕಾರಲ್ಲೇ ಕೂತಿದ್ವಿ. ನನ್ನ ಹಸ್ಬೆಂಡು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಆನಂತರ ರಾಮನವಮಿ ಪಾನಕ ತೊಗೊಂಡು ಬಂದರು. ಕೋಸಂಬರಿ ಅವರೇನು ತಿನ್ನಲ್ಲ, ಬಟ್ ಅವ್ರು ಕೊಟ್ಟಿದ್ದರು. ನಾನು ಪಾನಂತಿ ಆಗಿರೋದ್ರಿಂದ ನಾನು ತಿನ್ನೋ ಹಾಗಿಲ್ಲ, ಸ್ವಲ್ಪ ದೇವ್ರ ಪ್ರಸಾದ ಅಂತ ತೊಗೊಂಡು ಆನಂತರ ನಾವು ಲಂಚ್ಗೆ ಹೊರಟ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಎದ್ದೇಳೋಕ್ಕಾಗಲೇ ಇಲ್ಲ. ನೈಟೆಲ್ಲ ಪಾಪು ಮಲ್ಕೊಳ್ಳಿಲ್ಲ. ಹಾಗಾಗಿ ಬ್ರೇಕ್ಫಾಸ್ಟ್ ಹೋಗಿ ಲಂಚ್ಗೆ ರೆಡಿ ಆದ್ವಿ. ಬ್ರೇಕ್ಫಾಸ್ಟ್ ಬೆಳಗ್ಗೆ ಲೈಟಾಗಿ ಮನೇಲೇ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ನಾನೇ ಮಾಡ್ಕೊಂಡು ತಿನ್ನೋದ್ರಿಂದ ಯಾವಾಗಾದರೂ ಒಂದು ಸರಿ ಆಚೆ ತಿನ್ನಬೇಕು ಅನಿಸುತ್ತೆ. ಆಚೆ ಫುಡ್ ಒಳ್ಳೆಯದಲ್ಲ, ಹಾಗಾಗಿ ನಾನು ಆಚೆ ಯಾವಾಗೂ ಪ್ರಿಫರ್ ಮಾಡಲ್ಲ. ನಾವು ಎಲ್ಲಿ ಹೋಗೋಣ ಅಂತ ಡಿಸೈಡ್ ಆದಾಗ ನಮ್ಮ ಸನ ಕೋಟೇಶ್ವರಂಗೆ ಹೋಗೋಣ, ಲಾಸ್ಟ್ ಟೈಮ್ ಆ ಕಡೆ ಬರ್ತಾ ಇರುವಾಗ ನಾವು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಹೋಗೋಣ ಅಂತ ಹಠ ಮಾಡಿದ್ಲು. ಎಲ್ಲೂ ಹೋಗದೇ ಇರೋ ಕಾರಣ ಅವಳನ್ನು ಈ ಕೋಟೇಶ್ವರಂ ಹೋಟೆಲ್ಗೆ ಕರ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿದೆ. ಆಂಬಿಷನ್ ಅಂತೂ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವಳಿಗೆ ಸ್ವಲ್ಪ ಈ ಥರ ಆಂಬಿಷನ್ ಇರೋ ಹೋಟೆಲ್ಸು ಪ್ಲೇಸಸ್ಸು ತುಂಬ ಇಷ್ಟ. ಅವಳಿಗೆ ಔಟ್ಸೈಡ್ ಹೋಗೋದು ಅಂದ್ರೇ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾಳೆ. ಪಾಪು ಚಿಕ್ಕದಿರೋದ್ರಿಂದ ನಾವು ಸ್ವಲ್ಪ ಆಚೆ ಹೋಗೋದು ಕಡಿಮೆ. ಆಗೊಂದು ಸರಿ ಈಗೊಂದು ಸರಿ ಹೋಗಿದ್ದನ್ನು ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಯಾರಾದರೂ ವೆಜಿಟೇರಿಯನ್ಸಿಗೆ ಒಳ್ಳೆ ಹೋಟೆಲ್ ಪ್ರಿಫರ್ ಮಾಡ್ತಾಯಿದ್ರೆ ಕೋಟೇಶ್ವರಂ ಚೆನ್ನಾಗಿದೆ. ನಾವು ಇನ್ನೊಂದು ಹೋಟ್ಲಿಗೆ ಹೋಗ್ತೀವಿ, ಅದು ಶ್ರೀಶೈಲಂ, ಅದು ಚೆನ್ನಾಗಿದೆ. ಇದು ಬಂದಮೇಲೆ ಅದು ಸ್ವಲ್ಪ ಡಲ್ಲಾಗಿದೆ ಅನ್ನಿಸ್ತು. ಇದು ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ, ಅಟ್ರಾಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಣ್ಣನಿಗೆ ಫಸ್ಟೇ ಹೋಗ್ತಿದ್ದಂಗೆ ಪ್ಲೇ ಏರಿಯಾ ಕಾಣಿಸ್ಬಿಡ್ತು. ನಾನು ಪ್ಲೇ ಏರಿಯಾಗೆ ಹೋಗಬೇಕು ಅಂತ ಹಠ ಮಾಡಿದ್ಲು. ಬೇಡ ಫಸ್ಟ್ ಊಟ ಮಾಡಿಬಿಡೋಣ, ಊಟ ಆದಮೇಲೆ ರಿಲ್ಯಾಕ್ಸಾಗಿ ನೀನು ಆಟ ಆಡಿ ಮನೆಗೆ ಹೋಗೋಣ ಅಂತ ಹೇಳಿದ್ವಿ. ಆಗ ಸ್ವಲ್ಪ ಮುಖ ಸಪ್ಪೆ ಮಾಡ್ಕೊಂಡು ಒಪ್ಕೊಂಡ್ಲು. ಬಂದ್ವಿ. ಅಲ್ಲಿ ಲಂಚ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟಿಂಗ್ ಇತ್ತು, ರಶ್ ಇತ್ತು. ವೆಯ್ಟಿಂಗ್ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಅಂದರು. ಇಲ್ಲ, ಒಂದು 2-3 ಮಿನಿಟ್ಸಲ್ಲೇ ಬೇಗ ಟೇಬಲ್ ಕ್ಲಿಯರ್ ಆಯಿತು. ಅಷ್ಟರಲ್ಲಿ ನಾನು ಹೇಗಿದೆ ಅಂತ ಒಂದು ಲುಕ್ ನೋಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಕಡೆ ಕಲಶದಲ್ಲಿ ಫ್ಲವರ್ಸ್, ಎಲ್ಲ ಫ್ಲವರ್ಸ್ ಚೆನ್ನಾಗಿ ಹಾಕಿದ್ರು. ಹೌದು, ಚೆನ್ನಾಗಿತ್ತು. ಹಾಗೆ ಈ ಕಡೆ ಬಸವಣ್ಣನ ಮುಂದೆ 2 ಪ್ಲ್ಯಾಂಟ್ ಇಟ್ಟಿದ್ರು. ಪೂಜೆ ಕೂಡ ಮಾಡಿದರು. ಅವತ್ತು ರಾಮನವಮಿ ಆಗಿರೋದ್ರಿಂದ ಪೂಜೆ ಕೂಡ ಆಗಿತ್ತು. ಊಟ ತಗೊಂಡೆ, ತುಂಬ ಚೆನ್ನಾಗಿತ್ತು. ನನಗೆ ತುಂಬ ದಿನಗಳಿಂದ ಲಂಚ್ ತಿನ್ನಬೇಕು, ಇಲ್ಲಾದರೂ ಫುಲ್ ಮೀಲ್ಸ್ ತಿನ್ನಬೇಕು ಅಂತ ಆಸೆ ಆಗಿತ್ತು. ಹಾಗಾಗಿ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡೆ. ನನ್ನ ಹಸ್ಬೆಂಡ್ಗೆ ಹೊಟ್ಟೆ ಹಸಿವಾಗಿರಲಿಲ್ಲ ಅಂತ ಅವರು ಬೋಂಡಾ ಸೂಪ್ ಏನೋ ತೊಗೊಂಡ್ರು. ಸನ ಬೇಡ ಅಂದರೆ ಊಟ ಮಾಡೋ ಟೈಮಲ್ಲಿ ಸ್ನ್ಯಾಕ್ಸ್ ತೊಗೊಳ್ತೀನಿ ಅಂತ ಹಠ ಮಾಡಿ ಫಿಂಗರ್ ಚಿಪ್ಸ್ ತೊಗೊಂಡ್ಳು. ಫ್ರೆಂಚ್ ಫ್ರೈಸ್ ಅಷ್ಟೇನು ತಿನ್ನಲಿಲ್ಲ, ಸುಮ್ಮನೆ ತೊಗೊಂಡ್ಳು. ನಾನು ನನ್ನ ಪಾಪು ನನ್ನ ಚೆನ್ನಾಗಿ ಹೇಗೆ ಕಾಣ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಆ ಪಾಪ ಒಂದು ಸ್ವಲ್ಪನೂ ಹಳ್ಳಿಲ್ಲ, ಸುಮ್ಮನೆ ಕೂತಿದ್ಲು. ಊಟನೂ ಕೂಡ ಬಂತು. ಸರ್ವ್ ಮಾಡೋದು ಸ್ವಲ್ಪ ಡಿಲೇ ಆಯಿತು. ತಂದು ಕೊಟ್ಟರು. ಅಕ್ಕಿ ರೊಟ್ಟಿ, ನನಗೆ ಸ್ವಲ್ಪ ವೆರೈಟೀಸ್ ಅಂದರೆ ಇಷ್ಟ. ಮದುವೆ ಊಟ ತಿನ್ನಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಯಾವಾಗೂ ನನಗೆಲ್ಲಾದರೂ ಮದುವೆಗಳಲ್ಲಿ ಎಲ್ಲ ವೆರೈಟೀಸ್ ಇರುತ್ತಲ್ಲ, ಆ ಥರ ಫುಡ್ನ ಮನೇಲಿ ಮಾಡೋಣ ಆಗಲ್ಲ. ಹಾಗಾಗಿ ಆಚೆ ಕಡೆನೇ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಆಂಬಿಷನ್ ಎಲ್ಲ. ಆ ಬುಟ್ಟಿ ಥರ ಲೈಟಾಗಿ ಬುಟ್ಟಿನಲ್ಲಿ ಲೈಟ್ ಹಾಕಿದ್ದಾರೆ. ಈ ಕಡೆ ಕರ್ನಾಟಿಕ್ ಯಕ್ಷಗಾನದ್ದು ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆಯಲ್ಲ, ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಆ ಕಡೆ ಯಕ್ಷಗಾನದ ಟೈಪು ಅಥೆಂಟಿಕ್ ಟೈಪಲ್ಲೆಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಹೋಟೆಲ್ ಮಾತ್ರ ಓವರಾಲಾಗಿ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಸರ್ವಿಸು ಕೂಡ ಚೆನ್ನಾಗಿದೆ, ಅನ್ಲಿಮಿಟೆಡ್ ಮೀಲ್ಸು. ನಾನು ಸ್ವಲ್ಪ ರೈಸ್ ತಿನ್ನೋದಕ್ಕೆ ಸಾಕಾಗೋಗುತ್ತೆ. ಈ ಕಡೆ ಅಲ್ಲಿಂದ ನಾವು ಇನ್ನೂ ಬರ್ತಿದ್ದಂಗೆ ಪ್ಲೇನ ನೋಡಿದ ತಕ್ಷಣ ಅದಾಡಬೇಕು ಅಂತ ನಾಗವಲ್ಲಿ ಆಗಿಬಿಡ್ತಾಳೆ. ಅದು ಬೇಕು ಇದು ಬೇಕು ಅಂತ ಅದ್ರಲ್ಲಿ ಸ್ವಲ್ಪ ಹೊತ್ತು ಇದ್ರಲ್ಲಿ ಸ್ವಲ್ಪ ಹೊತ್ತು ಒಂದು ಕಡೆ ನಿಲ್ಲಲ್ಲ ಅವಳು. ಆಟ ಆಡಿದ್ದು ಅಲ್ಲಿಂದ ವಾಪಸ್ ಕರ್ಕೊಂಬರಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಅವಳನ್ನು. ಅವಳ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ, ಅಷ್ಟು ಎನರ್ಜಿಯಾಗಿ ಆಟ ಆಡ್ತಾಳೆ. ಊಟನೂ ಏನೂ ತಿಂದಿಲ್ಲ, ಬಾಮ್ಮ ಸಾಕು ಅಂದರೆ ಕೇಳ್ತಾ ಇಲ್ಲ. ಅಲ್ಲಿ ತುಂಬ ಟೈಮ್ ಆಡಿದ್ಲು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಆಟ ಆಡಿದ್ಲು. ಪಾಪ ನಮ್ಮ ಪಾಪು ಲಡ್ಡು ಸುಮ್ಮನೆ ನೋಡ್ತಾ ಆಯಿತು ನಾನು ಬರ್ತೀನಿ ನೆಕ್ಸ್ಟ್ ಟೈಮ್ ಆಟ ಆಡ್ತೀನಕ್ಕ ಅನ್ನೋ ಥರ ನನ್ನ ನೋಡಿ ನಗ್ತಾಯಿದ್ಲು. ಅವಳಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ಲು. ಇದೆಲ್ಲನೂ ವಿಡಿಯೋನ ನೆಕ್ಸ್ಟ್ ನಮ್ಮ ದೊಡ್ಡಳಾದಮೇಲೆ ನಮ್ಮ ಲಡ್ಡು ದೊಡ್ಡಳಾದಮೇಲೆ ನೋಡಿಕೊಂಡಾಗ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ನಾನು ಇದೆಲ್ಲನೂ ಮೆಮೊರಿಯಬಲ್ ಆಗಿರಲಿ ಅಂತ ನೀಟಾಗಿ ಕ್ಯಾಪ್ಚರ್ ಮಾಡ್ತೀನಿ. ಪಾಪ ಆ ಗರ್ಲ್ ನಿಂತಿದ್ರೆ ನಾನು ಆಟಾಡಬೇಕು ಅಂತ ಈ ಕಡೆ ಹೋಗು ನಾನು ಆ ಕಡೆ ಆಟಾಡ್ತೀನಿ ಅಂತ ಅವಳೇ ಪ್ರಪಂಚದಲ್ಲಿ ಅವಳು ಸುಮ್ಮನೆ ಒಬ್ಬಳೇ ಆಟ ಆಡ್ತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡು ಈ ಕಾರ್ ನೋಡ್ತಾ ಬರ್ತಾಯಿದ್ರೆ ಅವ್ರು ಯಾರ ಜೊತೆಗೋ ಅವ್ರ ಮಧ್ಯೆ ಹೋಗ್ತಾ ಇದ್ಲು. ಅದಕ್ಕೆ ಹೋಗು ಅವ್ರ ಜೊತೆಗೆ ಅಂತೇಳಿ ಅವಳೊಂದು ಸ್ವಲ್ಪ ಅವಳು ಪಾಪ ಕನ್ಫ್ಯೂಸಾಗಿ ನೋಡ್ತಾ ಇದ್ಲು. ಅಯ್ಯೋ ನಾನು ನೀವು ಅಂದ್ಕೊಂಡೆ ಅವರು ಯಾರೋ ಬೇರೆ ಜೊತೆ ಫೈನಲಿ ಅವಳನ್ನು ಒಪ್ಪಿಸಿ ಮನೆ ಕರ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.